ಹಾಯ್ ಹಲೋ ನಮಸ್ತೆ. ಹೋದ ವಿಡಿಯೋದಲ್ಲಿ ಏನು ಸ್ಟಿಚಿಂಗ್ ಮಾಡಿ ಹಾಕಿದ್ನೋ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಇದು ಕ್ರಾಸ್ ಪಟ್ಟಿ. ಆ ಸೈಡ್ 3 ಪೀಸು, ಈ ಸೈಡ್ 3 ಪೀಸ್ ಹಾಕೋತಾ ಇದ್ದೀನಿ. ನೋಡಿ, ಎರಡು ಸೈಡು ಈ ಥರ 3 ಪೀಸ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. 3 ಒಂದೇ ಸಮ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸ್ಟಿಚಿಂಗ್ ವಿಡಿಯೋನ 3 ಭಾಗ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಲೈನಿಂಗ್ ಬಟ್ಟೆನ ಈ ಥರ ಹಾಕ್ಕೊಂಡು ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಆಗ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕಬೇಡಿ. ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಹಾಕಬೇಕು. ನೋಡಿ, ಏನು ಸ್ಟಿಚ್ ಆಗಿರುತ್ತೆ ಅದ್ರ ಪಕ್ಕದಲ್ಲೇ ಆ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ನೋಡಿ, ಮೇನ್ ಪೀಸು ಮೇಲ್ ಬರಬೇಕು. ನೋಡಿ, ಮೇನ್ ಪೀಸ್ ಮೇಲೆ ಈ ಥರ ಏನು ಸ್ಟಿಚ್ ಮಾಡಿದ್ದೀವಿ ಆ ಬಟ್ಟೆನ ಹಾಕ್ಕೊಂಡು ಸ್ಟಿಚ್ ಆಗ್ತಾ ಹೋಗಬೇಕು. ನೋಡಿ, ಅದು ಏನು ಸ್ಟಿಚ್ ಮಾಡ್ತಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 3 ಸೈಡು ಸ್ಟಿಚ್ ಮಾಡಿದ್ವಲ್ಲ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕೆಳಗೆ ಅದನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಆಗ್ತಾ ಇದ್ದೀನಿ. ನೋಡಿ, ಈ ಥರ ಫ್ರಂಟ್ ಹಾಕ್ಕೊಂಡು ಫೋಲ್ಡ್ ಹಾಕ್ಕೊತಾ ಹೋಗಬೇಕು. ನೋಡಿ, ಈ ಥರ ಫೋಲ್ಡ್ ಹಾಕ್ಕೊಂಡು ಮೇನ್ ಪೀಸು ಮತ್ತು ಲೈನಿಂಗ್ ಪೀಸ್ ಎರಡನ್ನೂ ಒಂದೇ ಸಮ ಇಟ್ಕೊಂಡು ಈ ಥರ ನೋಡಿಕೊಂಡು ಸ್ಟಿಚ್ ಹಾಕಬೇಕು. ಎಳಿಬಾರ್ದು, ಎರಡನ್ನೂ ಒಂದೇ ಸಮ ಹಿಡ್ಕೊಂಡು ಸ್ಟಿಚ್ ಹಾಕಬೇಕು. ನೋಡಿ, ಇದನ್ನು ಅಷ್ಟೇ ಈ ಥರ ಫೋಲ್ಡ್ ಹಾಕ್ಕೊಂಡು ಎರಡನ್ನೂ ಒಂದೇ ಸಮ ಹಿಡ್ಕೊಂಡು ನಾವೇನು ಸ್ಟಿಚ್ ಹಾಕಿರ್ತೀವಲ್ವ ಫಸ್ಟ್ ನೆಟ್ಗೆ ಅದೇ ಸ್ಟಿಚ್ ಮೇಲೆ ಮತ್ತೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು.
ನೋಡಿ ಓಪನ್ ಮಾಡಿಕೊಂಡೆ. ಆ ಸೈಡನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಡ್ಬೇಕು. ಓಕೆ, ಎರಡು ಒಂದೇ ಸಮ ಇದೆಯಾ ಅಂತ ನೋಡ್ಕೋಬೇಕು. ಬಿಗಿನರ್ಸಲ್ಲಿ ಒಂದೊಂದು ಸತಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಒಂದು ಉದ್ದ ಒಂದು ತುಂಡ ಬರ್ತಾ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹುಕ್ ಪಟ್ಟಿ ಯಾವ ಸೈಡ್ ಇದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ಕಾಜಾಪಟ್ಟಿ ಯಾವ ಸೈಡ್ ಇದೆ ಅಂತ ನೋಡ್ಕೋಬೇಕು. ನೋಡಿ, ಈ ಸೈಡ್ಗೆ ಹುಕ್ ಪಟ್ಟಿ ಅಲ್ಲ ಕಾಜಾ ಪಟ್ಟಿ ಹಾಕೋಬೇಕು. ರೈಟ್ ಸೈಡ್ಗೆ ಕಾಜಾ ಪಟ್ಟಿ ಐತೆ. ನೋಡಿ, ನಾನು ಮೇನ್ ಕ್ಲಾತ್ ಏನಿರುತ್ತೋ ಆ ಕ್ಲಾತ್ನ ತಗೋತೀನಿ ಕಾಜಾ ಪಟ್ಟಿ ಹಾಕೋಕ್ಕೆ. ಇದ್ರ ಅಗಲ ಬಂದ್ಬಿಟ್ಟು 4.5 ಇಂಚ್ ಇರುತ್ತೆ. ಆವಾಗ ನೀಟಾಗಿ ಕೂರುತ್ತೆ 4.5 ಇಂಚ್ ಇದ್ದರೆ. ನೋಡಿ, ಎರಡನ್ನೂ ಫೋಲ್ಡ್ ಮಾಡಿಕೊಂಡು ನೋಡಿ ಆ ಬಟ್ಟೆ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಹಾಫ್ ಇಂಚ್ ಬಿಟ್ಟಿರಬೇಕು. ಎರಡು ಸೈಡೂ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಫ್ರಂಟ್ ಸೈಡನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಕಾಲು ಇಂಚ್ ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕೊತಾ ಇದ್ದೀನಿ. ಓಕೆ, ಕಾಜಾ ಪಟ್ಟಿ ರೆಡಿ ಆಯಿತು. ನೆಕ್ಸ್ಟು ಹುಕ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಇದು 2.5 ಇಂಚ್ ಇದ್ದರೆ ಸಾಕು. ಓಕೆ, ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಸ್ಟಿಚ್ ಹಾಕೋಬೇಕು. ನೋಡಿ, ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕೋಬೇಕು. ನೋಡಿ, ಈ ಸೈಡು ಒಳಗೆ ಮಡಚ್ಕೋಬೇಕು ಫುಲ್ಲು. ನೋಡಿ, ಪೀಸ್ ಮೇಲೇ ಈ ಥರ ಸ್ಟಿಚ್ ಹಾಕೋತಾ ಹೋಗೋಣ.
ಓಕೆ, 2 ಸೈಡು ರೆಡಿ ಆಯಿತು. ನೋಡಿ, ಬ್ಯಾಕ್ ಸೈಡ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಈ ಥರ ಎರಡನ್ನೂ ಓಪನ್ ಮಾಡ್ಕೋಬೇಕು. ಲೈನಿಂಗ್ ಪೀಸು ಮತ್ತು ಮೇನ್ ಪೀಸು ಎರಡನ್ನೂ ಈ ಥರ ಓಪನ್ ಮಾಡಿಕೊಂಡು ಸೆಂಟ್ರಿಗೆ ಫ್ರಂಟ್ ಪೀಸ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಮತ್ತೆ ಲೈನಿಂಗ್ ಪೀಸ್ನ ಈ ಥರ ಮೇಲೆ ಮತ್ತೆ ಹಾಕ್ಕೊಂಡು ಮತ್ತೆ ಲೈನಿಂಗ್ ಪೀಸ್ ಮೇಲೆ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ಸ್ಟಿಚ್ ಮಾಡಿರೋದು ಕಾಣೋದಿಲ್ಲ ಬ್ಯಾಕ್ ಸೈಡು. ನೋಡಿ, ಎರಡು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಎರಡು ಒಂದೇ ಸಮ ಇದೆ. ನೋಡಿ, ಈ ಸೈಡು ಅಷ್ಟೇ ಎರಡನ್ನೂ ಈ ಥರ ಓಪನ್ ಮಾಡಿಕೊಂಡು ಮೇನ್ ಪೀಸ್ ಏನಿರುತ್ತೋ ಅದ್ರ ಮೇಲೆ ಫ್ರಂಟ್ ಪೀಸ್ನ ಹಾಕ್ಕೊಂಡು ನೋಡಿ ನೀಟಾಗಿ ನೋಡಿಕೊಂಡು ನಾವೇನು ಮಧ್ಯದಲ್ಲಿ ಸ್ಟಿಚ್ ಮಾಡಿರ್ತೀವೋ ಅದ್ರ ಮೇಲೆ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಫುಲ್ಲು ಈ ಥರ ಸೀದಾ ಸ್ಟಿಚ್ ಹಾಕ್ಕೊಂಡು ಮತ್ತೆ ಲೈನಿಂಗ್ ಬಟ್ಟೆ ಏನಿರುತ್ತೆ ಅದನ್ನು ಈ ಥರ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ, ಬಾಲ್ ಚೈನ್ ಹಾಕಿರ್ತಾರಲ್ಲ ಆ ಬಾಲ್ ಚೈನ್ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಹೋಗೋಣ. ಆವಾಗ ಲೈನಿಂಗ್ ಮೇಲೆ ಬರೋದಾಗಲಿ ಮೇಲೆ ಕಾಣೋದಾಗಲಿ ಆಗೋದಿಲ್ಲ. ಈ ಥರ ಮಾಡೋದ್ರಿಂದ ನೀಟಾಗೂ ಕೂರುತ್ತೆ. ನೋಡಿ, ಸುತ್ತಲೂ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಏನು ಪೀಸ್ ಇರುತ್ತೆ ಅದೆಲ್ಲ ಕಟ್ ಮಾಡ್ಕೋತಾ ಹೋಗೋಣ. ಓಕೆ, ನೋಡ್ಬೋದು ಈಗ ಫ್ರಂಟು ಬ್ಯಾಕು ಎರಡೂ ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ ಹೇಳ್ಕೊಡ್ತೀನಿ.